ನಮಸ್ತೆ ಎಲ್ರಿಗೂ. ದಿನ ಬೆಳಗಾದರೆ ಈ ಸಜ್ಜನರು ಅಂತ ಇರ್ತಾರಲ್ಲ, ಅವರು ಸದಾ ಒಳ್ಳೆಯದನ್ನೇ ಧ್ಯಾನಿಸ್ತಾ ಪರರಿಗೆ ಉಪಕಾರ ಮಾಡಿದ್ರೆ ಹೇಗೆ, ನನ್ನ ಜೀವನದಲ್ಲಿ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತಾನೇ ಇರ್ತಾರೆ. ಹೌದಾ? ಬೇರೆಯವರಿಗೆ ಯಾರಿಗೂ ಕೆಟ್ಟದ ಬಗ್ಗೆ ಹೋಗಲ್ಲ, ಅದಕ್ಕೆ ಇವರನ್ನು ಸಜ್ಜನರು ಅಂತಾರೆ. ಆದರೆ ಸಜ್ಜನರ ಸಂಖ್ಯೆ ಕೇವಲ ಬೆರಳೆಣಿಕೆ ಅಷ್ಟು. ಅವ್ರು ಏನೇ ಒಳ್ಳೇದು ಮಾಡಕ್ಕೆ ಹೋದರೂ ಅವರಿಗೆ ಕೆಟ್ಟದೇ ಜಾಸ್ತಿ ಆಗುತ್ತೆ. ಕೆಲವರು ಸಜ್ಜನರು ಮಾನ ಮರ್ಯಾದೆಗಾದ್ರೆ ಪ್ರಾಣವನ್ನು ಕಳ್ಕೊಳ್ಳೋದು ಇತ್ತೀಚೆಗೆ ಸರ್ವಸಾಮಾನ್ಯ ಆಗಿಬಿಟ್ಟಿದೆ ಅಲ್ವಾ? ಇದನ್ನು ನೋಡ್ಬಿಟ್ಟೆ ಜನ, ನೋಡಿ ಪಾಪ ಧರ್ಮಾತ್ಮ ಆಗಿದ್ದ, ಪಾಪ 4 ಜನಿಗೆ ಹೆಲ್ಪ್ ಮಾಡ್ತಿದ್ದ, ಅವನೇ ಸತ್ತೋಗ್ಬಿಟ್ಟ ಪಾಪ, ನೋಡಿ ಎಂಥ ಕಾಲ, ಕಲಿಗಾಲ ಇದು, ಕಲಿ ಪ್ರಭಾವ, ಇದು ಕಳೆಯುವ ಕಾಲ ಅಂತೆಲ್ಲ ಹೇಳ್ತಾರೆ. ಒಳ್ಳೆಯವರಿಗೆ ಕಾಲ ಇಲ್ಲಪ್ಪ ಅಂತ ದಾಸರೇ ಹೇಳಿದಾರಲ್ಲ, ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗಿದು ಸುಭಿಕ್ಷ ಕಾಲ ಅಂತ. ಹರಿಸ್ಮರಣೆ ಮಾಡುವಾಗೆ ಕ್ಷಯವಾಗುವ ಕಾಲ, ಪರಮ ಪಾಪಿಗಳಿಗೆ ಪವಿತ್ರ ಕಾಲ ಅಂತ ಬಾಲ ಮುರಳಿ ಕೃಷ್ಣ ಅವರು ಹೇಳಿರೋದಲ್ವಾ. ಆದ್ದರಿಂದ ಚಿಂತೆ ಯಾರನ್ನೂ ಬಿಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ, ಒಳ್ಳೆಯವರನ್ನು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಈಗ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡೋದು ಇದು, ಯಾಕೆ ಈ ಒಳ್ಳೆಯವರಿಗೆ ತುಂಬ ಕಷ್ಟ ಬರುತ್ತೆ ಅನ್ನೋದೊಂದು ಬದಿಗಿನ ಪ್ರಶ್ನೆ. ಆದರೆ ಇನ್ನೊಂದು ಬದಿಗೆ ಈ ಪಾಪಿಗಳ ಸಂಖ್ಯೆ ಯಾಕೆ ಹಿಂಗೆ ಜಾಸ್ತಿ ಆಗ್ತಾ ಇರೋದು ಯಾವಾಗಲೂ ಅಂತ ನಾವು ಗುರುಗಳನ್ನು ಕೇಳಿದ್ವಿ. ನಿಜವಾಗ್ಲೂ ಅದು ನಮಗೆ ಕುತೂಹಲ ಇತ್ತು. ಎಲ್ಲಿ ನೋಡಿದ್ರು ಪಾಪಿಗಳ ಸಂಖ್ಯೆನೇ ಜಾಸ್ತಿ ಅಲ್ವ ಗುರುಗಳೇ, ಒಳ್ಳೆಯವರು ಬೆರಳೆಣಿಕೆ ಅಷ್ಟು, ಯಾಕೆ ಹಿಂಗಾಗುತ್ತೆ ಈ ಸ್ಪರ್ಧೆ? ಆವಾಗ ಗುರುಗಳು ಹೇಳಿದರು, ನೋಡಪ್ಪ, ಉಪನಿಷತ್ತಿನಲ್ಲಿ ಬ್ರಹ್ಮೋಪನಿಷತ್ ಅಂತ ಒಂದಿದೆ. ಅದರಲ್ಲಿ ಗರುಡ ಪುರಾಣ ಅಂತ ಒಂದು ಉಪಭಾಗ ಅದರದ್ದು. ಗರುಡ ಪುರಾಣದಲ್ಲಿ ಈ ಯಮಲೋಕದ ಬಗ್ಗೆ ವರ್ಣನೆ ಬರುತ್ತೆ. ಯಮ ಅಂದರೆ ಸಾವಿನ ದೇವತೆ, ನಿಮಗೆ ಗೊತ್ತಲ್ಲ. ಯಮಕಿಂಕರರು ಯಮ ಹೇಳ್ದಂಗೆ ಆಯಸ್ ಮುಗಿದ ಕೂಡಲೇ ಜೀವಿಗಳನ್ನು ತಗೊಂಡ್ಬರ್ತಾರೆ ಲೋಕಕ್ಕೆ. ಅವನ ಪಾಪ ಪುಣ್ಯಗಳಿಗೆ ಅಥವಾ ಅವಳ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಯಮಕಿಂಕರರು ಕೊಡ್ತಾರೆ. ಅವರು ನಿರ್ವಿಕಲ್ಪ ಯೋಗಿಗಳ ಸಮಾಧಿಗಳ ಹಾಗೆ ಯಮಕಿಂಕರರು. ಅವರಿಗೆ ಸುಖ ದುಃಖಗಳು, ಆಸೆ ಬಯಕೆಗಳು ಯಾವುದೇ ಇಲ್ಲ. ಕಿಂಕರ್ತವ್ಯ ಮೂಢರು ಅಂತ ಹೇಳ್ತಾರಲ್ಲ, ಹಾಗೆ ಯಂತ್ರಗಳ ಹಾಗೆ, ರೋಬೋಟ್ಗಳ ಹಾಗೆ ಕಾಲಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಏನು ಪ್ರಶ್ನೆ ಕೇಳಲ್ಲ, ಅದು ಯಮಕಿಂಕರರು ವಿಶೇಷ. ಯಮನಾದರೂ ಅಷ್ಟೇ, ಬಂಧು ಬಾಂಧವರು, ಆಮೇಲೆ ಸ್ನೇಹಿತರು, ಪ್ರಶಸ್ತಿ ಪಡೆದವರು, ಇವನು ಬಡವ ಇವನು ಶ್ರೀಮಂತ ಅಂತೇನು ನೋಡಲ್ಲ. ಕಾಲ ಬಂದಾಗ ಎಲ್ಲರನ್ನು ಕರ್ಕೊಂಬಂದು ಅವರವರ ತೀರ್ಪನ್ನು ಕೊಡ್ತಿರ್ತಾನೆ ಚಿತ್ರಗುಪ್ತನ ಸಹಾಯದಿಂದ ಅಂತ ಒಂದಿದೆ ವಿವರಣೆ ಅಂತ ಹೇಳಿ. ಈಗ ಹಾಗಾದ್ರೆ ಪಾಪಿಗಳು ಯಾಕೆ ಜಾಸ್ತಿ ಆಗುತ್ತಾರೆ ಅಂತ ಕೇಳಿದ್ರಲ್ಲ, ಯಮಲೋಕದಲ್ಲಿ ಇರುವ ಯಮಕಿಂಕರರು ಭೂಮಿಗೆ ಇಳಿದು ಯಾವುದಾದ್ರೂ ಒಂದು ಜೀವಿಯ ಕರ್ಕೊಂಡು ಬರುವಾಗ ಅವರು ಭೂಮಿಯಲ್ಲಿ ಸಂಚರಿಸಬೇಕಾಗುತ್ತೆ ಕೆಲವು ಸರಿ. ಸಂಚರಿಸಿ ಕರೆದುಕೊಂಡು ಬರುವ ಜೀವಿಯನ್ನು ಸೆಳೆದುಕೊಂಡು ಬರುವಾಗ ಅವರು ಕೆಲವು ಸರಿ ಭೂಲೋಕದ ಮಾಯೆಗೆ ಒಳಗಾಗ್ತಾರೆ. ಬರುವ ದಾರಿಯಲ್ಲಿ ಸ್ವಲ್ಪ ಹೊತ್ತು ಪ್ರಯಾಣ ಮಾಡ್ತಾರಲ್ಲ, ಯಮಲೋಕದಿಂದ ಭೂಲೋಕದವರೆಗೆ ಬಹಳ ದೂರ ಇರುತ್ತಲ್ಲ. ಪ್ರಯಾಣ ಮಾಡುವಾಗ ಭೂಲೋಕದ ಮಾಯೆಗೆ ಅವರು ಒಳಪಟ್ಟಿರೋದ್ರಿಂದ ಆ ಭೂಲೋಕದ ಮಾಯೆಗೆ ಒಳಪಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ಜನರ ಸ್ವಭಾವ ಅವರಿಗೆ ಅಂಕುರಿಸಿ ನರಕಕ್ಕೆ ಬಂದುಕೊಳ್ಳೆ ಏನಾಗುತ್ತೆ ಅಂದರೆ ಯಮನ ಕರ್ತವ್ಯವನ್ನು ಮರೆತು ಬಿಡ್ತಾರಂತೆ. ಯಮ ಹೇಳಿದ ಕರ್ತವ್ಯವನ್ನು ಮರೆತು ಬಿಡ್ತಾರಂತೆ. ಆಗ ಯಮ ಅವರಿಗೆ ಶಾಪ ಕೊಡ್ತಾನಂತೆ, ನೀವು ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿ ಬಾಕಿ ಆಯಸ್ಸನ್ನು ಕಳೆದು ಬನ್ನಿ ಅಂತ. ಆಗ ಅವರು ಹುಟ್ಟರು, ಅವರು ಹಿಂಸಾಪೀಡಕರಾಗಿ ಹುಟ್ಟರು. ಅತ್ತೆ ರೂಪದಲ್ಲೋ, ಮಾವನ ರೂಪದಲ್ಲೋ, ಕ್ರೂರವಾದ ಕುಡುಕ ಅಪ್ಪನ ರೂಪದಲ್ಲೋ, ಅಥವಾ ಅತಿಯಾಗಿ ಶಿಕ್ಷಿಸುವ ಗುರುಗಳ ರೂಪದಲ್ಲೋ, ಒಟ್ಟಿನಲ್ಲಿ ಯಾವುದೋ ಒಂದು ರೂಪದಲ್ಲಿ, ಈಗ ಮಗಳನ್ನು ಕಾಡಿಸುವ ಮಲತಾಯಿಯ ರೂಪದಲ್ಲೋ ನೋಡ್ತೀವಲ್ಲ. ಎಲ್ಲ ಈ TV ಸೀರಿಯಲಲ್ಲಿ ಬರೀ ಕಾಡಿಸುವುದೇ, ನಾದಿನಿಯನ್ನು ಅತ್ತಿಗೆ ಕಾಡಿಸೋದು, ಅತ್ತಿಗೆಯನ್ನು ಮತ್ತೊಬ್ಬರು ಕಾಡಿಸೋದು ಎಲ್ಲ ನೋಡ್ತೀರಲ್ಲ. ಅದೇನು ಹೇಳೋದು ಬೇಡ. ಎಲ್ಲಿ ನೋಡಿದ್ರು ಈ ಕಾಡಿಸುವ ಜನ
ಜಾಸ್ತಿಯಾಗಿ ಕಾಣ್ತಾರೆ. ಅಂದರೆ ಪಾಪಿಗಳ ಸಂಖ್ಯೆ ಇದರಿಂದನೇ ಜಾಸ್ತಿ ಆಗೋದು. ಈಗ ವೈದ್ಯ ನಾರಾಯಣ ಹರಿಹಿ ಅಂತ ಹೇಳ್ತಾರೆ, ವೈದ್ಯನು ನಾರಾಯಣನಿಗೆ ಸಮಾನ ಅಂತ. ಆದರೆ ಆಸ್ಪತ್ರೆಗಳು ಕೊರೋನಾ ಕಾಲದಲ್ಲಿ ಮಾಡಿದ ಸುಲಿಗೆಯನ್ನು ನಾನು ಬೆಂಗಳೂರಲ್ಲಿ ನೋಡಿದೆ. ಈಗಲೂ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಶವವನ್ನು ಇಟ್ಟುಕೊಂಡು ದುಡ್ಡು ಕೊಡದೆ ಶವವನ್ನು ಕಳಿಸಲ್ಲ ಅನ್ನೋದು, ಆಮೇಲೆ ಶವದ ಅಂಗಾಂಗಗಳನ್ನು ಒಪ್ಪಿಗೆ ಇಲ್ಲದೆ ತೆಗೆದುಕೊಳ್ಳೋದು, ಈ ಥರ ಎಲ್ಲ ಕೃತ್ಯಗಳು ಮಾಡುವಾಗ ಇವರೆಲ್ಲ ಯಮಲೋಕದಿಂದ ಬಂದ ಒಂದು ಸಂತತಿಯಂತೆಯೇ ನಮಗೆ ಕಾಣ್ತಾರೆ. ಯಾಕಂದ್ರೆ ಅವರು ಅವರ ಶಾಪವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ. ಬೇಗ ಜನ್ಮವನ್ನು ಮುಗಿಸಿ ಪುನಃ ಯಮನ ಸದನಕ್ಕೆ ತಿರುಗಿ ತಮ್ಮ ಕರ್ತವ್ಯವನ್ನು ಮಾಡ್ತಾರ್ಕೊಂಡ್ರು ಅಂತ ಹೇಳಿದ್ರು. ಇದು ಗರುಡ ಪುರಾಣದಲ್ಲಿ ಬಂದಿರೋದು. ಇದು ಪಾಪಿಗಳ ಸಂಖ್ಯೆ ಜಾಸ್ತಿ ಆಗುವುದಕ್ಕೆ ಕಾರಣ. ಹಾಗಂತ ಹೇಳಿ ಪುಣ್ಯವಂತರಿಗೆ ಜಾಗ ಇಲ್ಲ ಅಂತ ತಿಳಿಬೇಡಿ. ಪುಣ್ಯವಂತರಿಗೆ ಜಾಗ ಇದ್ದೇ ಇದೆ. ಕತ್ಲು ಭಾರಿ ಕಡಿಮೆ ದಿನದಲ್ಲಿ ಹೋಗೋದು ಅಂತ ತಿಳಿಯಿರಿ. ಬೆಳಕು ಯಾವಾಗಲೂ ನಿರಂತರವಾಗಿರೋದು, ಬೆಳಕಿನ ಮುಂದೆ ಕತ್ಲೆ ನಿಲ್ಲಲ್ಲ. ಅದರಿಂದ ಈ ಪಾಪಿಗಳಿಗೂ ಪುಣ್ಯವಂತರಿಗೂ ಹೋರಾಟ ನಡೆದ್ರೆ ಪುಣ್ಯನೇ ಲಾಸ್ಟಿಗೆ ಗೆಲ್ಲದು. ಅದನ್ನೇ ಶೇಕ್ಸ್ಪಿಯರ್ ಹೇಳಿದನಲ್ಲ, ಫುಲ್ ಮೆನಿ ಗ್ಲೋರಿಯಸ್ ಮಾರ್ನಿಂಗ್ ಐ ಹ್ಯಾವ್ ಸೀನ್ ಅನ್ನೋ ಒಂದು ಸಾನೆಟಲ್ಲಿ. ಗೊತ್ತಿದೆಯಲ್ಲ ಶೇಕ್ಸ್ಪಿಯರ್ ಹೇಳಿದ ಲೈನು ಅಂತ ಹೇಳಿದ್ರು. ಅದರಲ್ಲಿ ಶೇಕ್ಸ್ಪಿಯರ್ ಹೇಳ್ತಾನೆ, ಅಯ್ಯೋ ಸ್ನೇಹಿತನೇ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಿನ್ನ ಮಿತ್ರತ್ವದ ಬಗ್ಗೆ ಎಲ್ಲ ಜನ ಹುಳಿ ಹಿಂಡಿದ್ದಾರೆ, ಹೊಟ್ಟೆ ಕಿಚ್ಚಿನವರು. ನಾನು ನಿನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ತಿಳಿದು ಇರ್ಲಿ ಬಿಡು. ಜಗತ್ತನ್ನು ಬೆಳಗುವ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ. ಅದರಿಂದ ನರಮನುಷ್ಯರಾದ ನಿನ್ನ ನಡುವೆ ಮನಸ್ಸಿಗೆ ಗ್ರಹಣ ಹಿಡಿದಿದೆ. ಆದರೆ ಸೂರ್ಯನ ಗ್ರಹಣ ಯಾವತ್ತಾದ್ರೂ ನಿವಾರಣೆ ಆಗಲೇಬೇಕು. ಅವನಿಗೆ ಕವಿದ ಮೋಡಗಳು ಮರೆಯಾಗಲೇಬೇಕು ಅಂತ ಹೇಳ್ತಾನೆ ಅವನು. ಅದೇ ಕಾರಣದಿಂದ ಜಗತ್ತಲ್ಲಿ ಪುಣ್ಯವಂತರು ಯಾರು ಬದಿಗೆ ಸರಿಯಲ್ಲ. ಅವರ ಪುಣ್ಯದ ಫಲ ನಿರಂತರ ಆಗಿರುತ್ತೆ. ಹಾಗಂತ ಹೇಳಿ ಪಾಪಿಗಳ ಎದುರು ಪುಣ್ಯವಂತರು ಮಂಡಿ ಊರಬಾರದು. ಅದಕ್ಕೆ ಹರಿಸ್ಮರಣೆ ಮಾಡು ನಿರಂತರ ಅಂತ ಹೇಳ್ತಾರವರು. ಅದರಿಂದ ನಾವು ಯೋಚನೆ ಮಾಡಬೇಕು. ಅದನ್ನೇ ಪುರಂದರದಾಸರು ಹೇಳಿದಾರೆ ನೋಡಿ, ಏನಂತ ಅಂತ ನಿಮಗೆ ಗೊತ್ತಿದೆ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನರಿತು ಪಾಲಿಸಬೇಕು ತಂತ್ರ ಅಂತ ಅವರು ಅವತ್ತಿನ ಕಾಲದಲ್ಲೇ ಹೇಳಿದ್ರು. ಪಾಪಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ತಿಳಿದ್ರು. ಅದು ಗೊತ್ತಿದೆಯಲ್ಲ ಏನಂತ, ಮೋಸ ಮಾಡುವವನ ಹೆಸರು ಮಗನಿಗಿಡಬೇಕು ಅಂತ ಹೇಳಿದ್ರು. ಹೌದಾ, ಕೊಂಡಾಡಿ ಬಡಿಯುವರ ಕೊಂಡಾಡುತ್ತಿರಬೇಕು ಅಂತ ಅವ್ರು ಹೇಳಿದರು. ಅಂದರೆ ನಾವು ಯಥಾರಾಜ ತಥಾ ಪ್ರಜಾ ಅನ್ನೋ ಹಾಗೆ ಅವ್ರೇನು ತೀರ್ಮಾನ ಮಾಡ್ತಾರೋ ನಮ್ಮ ವಿರೋಧಿಗಳು, ಅದಕ್ಕೆ ತಕ್ಕ ಹಾಗೆ ನಯವನ್ನು ರೂಪಿಸಿಕೊಂಡು ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಹರಿಸ್ಮರಣೆ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಅದು ತುಂಬ ಚೆನ್ನಾದ ಗೀತೆ ಆಗಿದೆ, ನೀವು ಕೇಳ್ಬೋದು. ಅದೊಂದು ಚಲನಚಿತ್ರ ಗೀತೆ ಕೂಡ ಹೌದು. ಅದರಿಂದ ಈ ಎಲ್ಲ ವಿಷಯ ನೆನ್ಪಿಟ್ಕೊಳ್ಳೋಣ. ಪಾಪಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿ ನಮ್ಮ ಜೀವನದಲ್ಲಿ ನಗುಮುಖವನ್ನು ಹಾಳು ಮಾಡ್ಕೊಳ್ಳೋದೇನು ಬೇಡ. ಭಗವಂತ ಒಳ್ಳೆ ಕೆಲಸವನ್ನು ಯಾವತ್ತೂ ಕೈ ಬಿಡಲ್ಲ, ಒಳ್ಳೆ ಕೆಲಸ ಮಾಡೋರನ್ನು ಕೈ ಬಿಡಲ್ಲ ಅನ್ನುವ ನಂಬಿಕೆ ನಮ್ಮಲ್ಲಿ ದೃಢವಾಗಿರಲಿ. ಬಾಕಿಯಾದ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.